ಅಪ್ಪು ಸರ್ ಬಗ್ಗೆ ಹೇಳಕ್ಕೆ ತುಂಬಾ ಮಾತುಗಳಿದೆ ಬ್ರೋ. ಯಾಕಂದ್ರೆ ಅಪ್ಪು ಸರ್ ಬಂದು ಇವತ್ತು ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ದೇವರಾಗಿದ್ದಾರೆ, ಸದಾಕಾಲ ದೇವರೇ. ಒಂದ್ ನಿಮಿಷ ಇರ್ರಿ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕರ್ನಾಟಕದ ವಜ್ರ ಅಂದ್ರೆ ಅಪ್ಪು ಸರ್, ಕರ್ನಾಟಕ ರತ್ನ ಅಪ್ಪು ಸರ್. ಇವತ್ತು ಎಷ್ಟೇ ಲಕ್ಷಾಂತರ ಜನ ಮನಸ್ಸಲ್ಲಿ ಕೂಡ ಅಪ್ಪು ಸರ್, ಪ್ರತಿಯೊಂದು ಕನ್ನಡಿಗರ ಹೃದಯಲ್ಲೂ ಕೂಡ ಅಪ್ಪು ಸರ್ ಇರ್ತಾರೆ. ಇವತ್ತು ಅವ್ರ ಬರ್ಡೇ ಇದೆ, 51ನೇ ವರ್ಷದ ಶುಭಾಶಯಗಳು ಅಪ್ಪು ಸರ್. ವಿ ಮಿಸ್ ಯು, ತುಂಬಾ ಮಿಸ್ ಮಾಡ್ಕೊಂತೀರಿ. ಯಾವಾಗಿಂದ ಅಪ್ಪು ಸರ್ ಫ್ಯಾನ್ ಆಗಿದ್ದೀರಿ ಬ್ರೋ? ಅಪ್ಪು ಸರ್ ಫ್ಯಾನ್ ಯಾವಾಗ ಆಗಿದ್ದೀನಿ ಅಂದ್ರೆ, ಅಪ್ಪು ಸರ್ ನಮ್ಮನ್ನ ಯಾವಾಗ ಬಿಟ್ಟೋದ್ರು ಅವತ್ತಿಂದ ಅಪ್ಪು ಸರ್ ಫ್ಯಾನ್ ಆಗೋದು. ಯಾಕಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗೋದ್ರು ಬ್ರೋ ಎಲ್ಲರಿಗೂ. ಅಂದ್ರೆ ನಾನು ಅಪ್ಪಟ ಧ್ರುವ ಸರ್ಜಾ ಅಭಿಮಾನಿ. ಧ್ರುವ ಸರ್ಜಾ ಸರ್ ಇಂದ ನಾನು ಬೆಳೆದಿದ್ದು. ಅಂದ್ರೆ ಅಪ್ಪು ಸರ್ ತುಂಬಾ ಇಷ್ಟ, ಇನ್ಸ್ಪಿರೇಷನ್. ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು ಸರ್. ಕರ್ನಾಟಕದ ಆರ್ಮಿ ಅಪ್ಪು ಸರ್ ಆರ್ಮಿ ಇವಾಗ ಎಂದೆಂದಿಗೂ ಆರ್ಮಿ ತರ ಕಾಯ್ತಾ ಇರ್ತೀರಿ. ವಿ ಮಿಸ್ ಯು ಆಲ್ವೇಸ್. ಹಮ್ಕೋ ಡುಮ್ಕೋ ಮಾಲ್ ಡುಮಾಲ್. ಅಪ್ಪು ಸರ್ ಬಗ್ಗೆ ಏನ್ ಹೇಳೋದು? ಅಪ್ಪು ಸಾರಿಂದ ಇವತ್ತು ಅನ್ನ ತಿಂತಾ ಇದೀವಿ, ಅಪ್ಪು ಸಾರಿಂದ ಇವತ್ತು ನಾನು ಆರ್ಟಿಸ್ಟ್ ಆಗಿದ್ದೀನಿ, ಅದೊಂದು ಹೇಳ್ತೀನಿ. ಥ್ಯಾಂಕ್ಸ್ ಅಲಾಟ್ ಅಪ್ಪು ಸರ್, ಇದೆಲ್ಲದಕ್ಕೂ ನಿಮ್ಗೆ ಹ್ಯಾಪಿ ಬರ್ಡೇ ಸರ್. ನಿಮ್ಮಿಂದ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ಇವತ್ತೊಂದು ಸಣ್ಣ ಪುಟ್ಟ ಕಲಾವಿದ ಆಗಿದ್ದೀನಿ. ಇದೆಲ್ಲ ನೀವು ಕೊಟ್ಟಿರೋ ಬ್ಲೆಸ್ಸಿಂಗು ಸರ್ ನನ್ಗೆ. ಮುಂದೆ ನನ್ನ ಜೀವನ, ನಾನು ಬದುಕಿರೋ ಅಷ್ಟು ದಿನ, ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನಾನು ನಾನು, ನನಗೆ ಒಂದು ವೇಳೆ ನಾಳೆ ದಿನ ಮದುವೆ ಆಗಿ ಮಕ್ಕಳಾದ್ರೂ ಅವ್ರಿಗೆಲ್ಲರಿಗೂ ಕುಣಿಸ್ಕೊಂಡು ಹೇಳ್ಕೊಡ್ತೀನಿ, ನೋಡಪ್ಪ ಇವತ್ತು ನಾನು ಅನ್ನ ತಿಂತಾರದೆ ಅಪ್ಪು ಸರಿಂದ ಅಂತ. ಸರ್ ಹೆಂಗ್ ಪರಿಚಯ ಆಯ್ತು ನಿಮ್ಗೆ ಅಪ್ಪು ಸರ್? ನಾವು ಅಪ್ಪು ಸರ್ಗೆ ಫಸ್ಟ್ ಪರಿಚಯ ಅನ್ನೋದ್ಕಿಂತ ನಾವು ಆಕ್ಚುಲಿ ಕೆಲಸ ಮಾಡಕಂತ ಹೋಗಿದ್ದು ಈ ರಾಜ್ಕುಮಾರ ಯುವರತ್ನ ಮೂವಿಗೆಲ್ಲ, ಅಲ್ಲಿಂದ ಒಂದು ಇದಾಗಿದ್ದು. ಅಪ್ಪು ಸರ್ ಹತ್ರ ನೀವು ಮಾತಾಡಿದಾಗ ಒಡನಾಟ ಹೆಂಗಿತ್ತು? ಅಪ್ಪು ಸರ್ದೆಲ್ಲ ಮಾತಾಡಂಗಿಲ್ಲ, ಅವರೆಲ್ಲ ಎಲ್ಲಾರನು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬಾ ಒಳ್ಳೆ ಫ್ರೆಂಡ್ಲಿ ಆಗಿ ಇದ್ ಮಾಡ್ತಾರೆ. ಆತರ ಸಿಂಪ್ಲಿಸಿಟಿ ಇರೋರ್ನ ನಾನು ನೋಡಿರೋದು ತುಂಬಾ ಕಮ್ಮಿ. ಇದಾರೆ ಆದ್ರೆ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್, ಕರ್ನಾಟಕ ಮಾಸ್ಟರ್ ಪೀಸ್. ಸರ್ ಈಗ ಅಪ್ಪು ಸರ್ ಫಸ್ಟ್ ಭೇಟಿ ಆದಾಗ ನಿಮ್ಗೆ ಆ ರಿಯಾಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತು, ಅದೊಂಥರ ರಿಯಾಕ್ಷನ್. ಅದ್ ಹೆಂಗ್ ಹೇಳಿ ನಿಮ್ಗೆ, ಅದು ಸ್ಟಾರ್ಟಿಂಗ್ ನೋಡಿದವಾಗ ಅವ್ರ ಜೊತೆ ಮಾತಾಡಿದವಾಗ ಅವ್ರು ನಮ್ಮನ್ ಮಾತಾಡ್ಸಿದ್ದು, ನಮ್ಮನ್ ಇದ್ ಮಾಡಿದ್ದು, ಅದೊಂದು ಇನ್ನೊಂಥರ ಫೀಲು ಬಿಡಿ. ಅದನ್ನ ಇವತ್ತು ಅಪ್ಪು ಸರ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಇಷ್ಟು ಜನ ಬರೋದ್ ನೋಡು, ಎಲ್ಲ ಮಾತಾಡ್ಸೋದ್ ನೋಡಿ ಅಪ್ಪು ಸರ್ ಇದಾರೆ ಅಂತ ಹೇಳ್ತೀನಿ. ಹೌದು, ಯಾಕಂದ್ರೆ ಎಲ್ಲಿಂದ ಬರ್ತಾರೆ, ಇಷ್ಟು ಅಭಿಮಾನ ಇದು ಯಾವ ಹೀರೋಗಳಿಗೂ ಇಲ್ಲ ಅಪ್ಪು ಸರ್ಗೆ ಇರೋ ಇದು ಕ್ರೇಜು. ಏನ್ ಹೇಳ್ತೀರಾ ಇದನ್ನೆಲ್ಲ ನೋಡಿದ್ರೆ, ಏನ್ ಅನ್ಸುತ್ತೆ? ಇದೆಲ್ಲ ನೋಡಿದ್ರೆ ಅದೇ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾರೆ. ಅಪ್ಪು ಸರ್ಗೆ ಬರ್ಡೇ ವಿಶ್ ಮಾಡಕ್ಕೆ ಪ್ರತಿ ಸತಿ ಹೆಂಗ್ ಬರ್ತೀವೋ ಆತರ ಮನೆ ಹತ್ರ ಹೋದಂಗೆ ಇವಾಗ ಇಲ್ಲಿಗೆ ಬರ್ತಾ ಇದೀವಿ ಅಷ್ಟೇ. ದೇವಸ್ಥಾನಕ್ಕೆ ಪುಣ್ಯ ಭೂಮಿಗೆ ಬರ್ತಾ ಇದೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಪ್ರಾಜೆಕ್ಟ್ಸ್ ಗಳಿಗೆ ಒಳ್ಳೇದಾಗ್ಲಿ. ಎಲ್ಲ ಅಪ್ಪು ಸರ್ ಕೊಟ್ಟಿರೋ ಬ್ಲೆಸ್ಸಿಂಗ್ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಪ್ಪು ಸರ್, ಲವ್ ಯು. ಅಪ್ಪು ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರೊಬ್ರು ದೇವತಾ ಅಂತ ಮನುಷ್ಯ. ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಆಲೋಚನೆ ಬೇಕು. ಅವರು ಇವತ್ತ ಒಂದು ಗಂಧದ ಗುಡಿ ಅಂತ ಒಂದು ದೇವಸ್ಥಾನನೇ ಕಟ್ಬಿಟ್ಟಿದ್ದಾರೆ. ಅವರು ಸತ್ಮೇದ ಗುಡಿ ಇವತ್ತ ಒಂದು ಗುಡಿನೇ ಕಟ್ಟಿದ್ದಾರೆ. ಬದುಕಿದಾಗಲೂ ಎಷ್ಟು ಜನ ಇದ್ರು, ಇವಾಗ್ಲೂ ಅಷ್ಟೇ ಜನ ಇದ್ದಾರೆ. ನಾನೊಬ್ಬ ಆಟೋ ಡ್ರೈವರ್, ಅಪ್ಪಟ್ಟವ್ರ ಅಭಿಮಾನಿ, ನನ್ನ ಕೈ ಮೇಲೆ ಇದೆ ಅವ್ರ ಫಸ್ಟ್ ಸ್ಟಾರ್ ಅಂತ. ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ದೇವತಾ ಅಂತ ಮನುಷ್ಯ. ಅವ್ರ ಪಿಕ್ಚರ್ಗಳು ಯಾವ್ದು ಇಂಡಸ್ಟ್ರಿಯಲ್ಲಿ ಯಾವ್ದು ಒಂದ್ಕಿಂತ ಒಂದ್ ಕಡಿಮೆ ಏನಿಲ್ಲ, ತುಂಬಾ ಜನ ಇದೆ. ಈ ವರ್ಷ ಅವ್ರ ಬರ್ಡೇಗೆ ಯಾವುದೇ ಕೆಲಸ ಇದ್ರು ಅವ್ರ ಬರ್ಡೇ ಒಂದು ಬರ್ಡೇನು ಮಿಸ್ ಮಾಡಿಲ್ಲ. ಅವರು ಅಂತಿಮ ಸಂಸ್ಕಾರದಲ್ಲಿ ಇದೇ ಜಾಗದಲ್ಲಿ ಅನ್ನ ನೀರು ಬಿಟ್ಟು ಕಾಯ್ಕೊಂಡಿದ್ದೆ, ಬಟ್ ಪೊಲೀಸ್ ಸೆಕ್ಯೂರಿಟಿ ಮಗ ನೋಡಕ್ ಬಿಡ್ಲಿಲ್ಲ. ಇವತ್ತು ಹಂಗೆ ಇದೆ. ಇವತ್ತ ಬಳ್ಳಾರಿ, ಹುಬ್ಳಿ, ಬೆಳಗಾಂ, ಹೊಸದುರ್ಗ ಎಲ್ಲೆಲ್ಲಿಂದಲೂ 100 ಜನ ಅಭಿಮಾನಿಗಳು ಬಂದಿದ್ದಾರೆ. ಒಂದು ಫೋಟೋ ತಗೊಳಕ್ ಬಿಡ್ತಾ ಇಲ್ಲ ಪೊಲೀಸ್ ಸೆಕ್ಯೂರಿಟಿ. ಏನಿದೆ? ಅವರು ಇಲ್ಲ ಪುನೀತ್ ರಾಜ್ಕುಮಾರ್ ಮನೇಲಿ ಏನು ತಾಣವಕ್ಕೆ ಬಂದಿಲ್ಲ, ಆತ್ಮದಲ್ಲಿ ಒಂದು ಅಭಿಮಾನ ಅಂತ ಬಂದಿದ್ದಾರೆ ಅಷ್ಟೇ. ಅಭಿಮಾನಿಗಳಿಗೆ ಇಲ್ಲಿ ಏನು ಬಿಡ್ತಾ ಇಲ್ಲ ಪೊಲೀಸ್ ಸೆಕ್ಯೂರಿಟಿ. ಒಂದು ಫೋಟೋ ತಗೊಳಕ್ ಬಿಡಲ್ಲ. ಹೋಗಿ ಏನು ಬಂದಿದ್ದಾರೆ ಅಭಿಮಾನಿಗಳು, ಒಂದು ಅಭಿಮಾನದಿಂದ ಬಂದಿದ್ದಾರೆ. ಎಲ್ರ ಮನೆಗೂ ಎಲ್ರಿಗೂ ಹೋಗಕ್ಕಾಗಲ್ವಲ್ಲ. ಅಭಿಮಾನ ಇರೋದಕ್ಕೆ ಅಭಿಮಾನಿಗಳು ಬರೋದು. ಎಲ್ರಿಗೂ ಒಂದು MLA ಮನೆ ಹತ್ರ, ಮುಖ್ಯಮಂತ್ರಿ ಮನೆ ಹತ್ರ ಈ ಥರ ಅಭಿಮಾನಿಗಳು ಹೋಗಕ್ಕಾಗುತ್ತಾ? ಈ ಸಂಪಾದನೆ ಮಾಡ್ಬೋದು ರಾಜಕೀಯದಲ್ಲಿ, ರಾಜಕೀಯದಲ್ಲೂ ಈ ಥರ ಮಾಡೋಕ್ಕಾಗಲ್ಲ. ಅಭಿಮಾನಿಗಳಿದ್ರು ದೇವರೇ, ಇಲ್ದ ಹೋದ್ರು ದೇವರೇ. ಅವರು ದೇವತಾ ಅಂತ ಮನುಷ್ಯ ಅಂತ ಕರ್ನಾಟಕ ರತ್ನದಲ್ಲಿ ಪ್ರಶಸ್ತಿ ತಗೊಂಡಿರೋದು ಇಂಡಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಬಾಸ್ ಪವರ್ ಸ್ಟಾರ್. ಅವ್ರಿಗೆ ಈ ಥರ ಅಭಿಮಾನಿಗಳು ಸಂಪಾದನೆ ಮಾಡಿರೋದೇ ಪುಣ್ಯಾತ್ಮ, ಅವರು ದೇವರು. ಈ ಥರ ದೇವಸ್ಥಾನ ಬೆಂಗಳೂರಲ್ಲಿ ಇಡೀ ವರ್ಲ್ಡಲ್ಲಿ ನಮ್ಮ ಕೇಂದ್ರದಲ್ಲಿ ಎಲ್ಲಾರ ಇದೆಯಾ ದೇವಸ್ಥಾನ?
ಇದಕ್ಕಿಂತ ಇನ್ ಮಾತು ನಾನು ಇನ್ನೇನು ಹೇಳಿ ಎಷ್ಟು ಮಿಸ್ ಮಾಡ್ಕೋತೀರಾ ಸರ್ ಅಪ್ಪು ಸರ್? ಸರ್ ನಾನು ಹೇಳೋದೇನು ಸರ್, ಎಲ್ಲ ಇವತ್ತೆ ಫ್ಲಾಗ್ ಕಟ್ ಹಾಕ್ತಾರೆ. ಅಪ್ಪು ಸ್ಟಾರ್ ಒಂದು ಬರ್ತ್ಡೇ ಬಂದ್ರೆ ಒಂದು ಬ್ಯಾನರ್ ಕಟ್ತಾರೆ, ಕಿತ್ತಾಯಿಸ್ತಾರೆ. ನಾನ್ ಸತ್ರು ನಾನು ಅವ್ರ ಹೆಸರು ಸಾಯಲ್ಲ ಸರ್. ನಾನ್ ಸಾಯ್ಬೋದು, ಅವ್ರ ಹೆಸರು ಸಾಯಲ್ಲ. ನಾನು ಅಷ್ಟು ಅಭಿಮಾನ ಅವ್ರು. ನನ್ ಕಷ್ಟ, ನಾನು 100 ಅಭಿಮಾನಿಗಳಿರಿ, ನಾನ್ ಕಷ್ಟ ಅಂತ ಅವ್ರ ಮನೆ ಬಾಗ್ಲಿಗೆ ಹೋದಾಗ ನನ್ನ ಯಾವತ್ತೂ ಬರೀ ಕೈ ಕಳ್ಸಿಲ್ಲ. ನನ್ನ ಯಾವತ್ತೂ ಮೀಟ್ ಮಾಡಿದ್ದೀರಾ ಸರ್? ಸರ್ ತುಂಬಾ ಸಲ ಮೀಟ್ ಮಾಡಿದ್ದೆ. ನಾನ್ ಕಷ್ಟ ಅಂತ ಅವ್ರ ಮನೆ ಬಾಗ್ಲಿಗೆ ಹೋದಾಗ ನಾನು ಯಾವತ್ತೂ ಬರೀ ಕೈಲಿ ಕಳಿಸಿದ್ದೆ ಅಂತಲ್ಲ ಅವ್ರು. ಹಂಗಾಗಿ ನಾನು ಹೇಳ್ಬಾರ್ದು, ತುಂಬಾ ಮಿಸ್ ಮಾಡ್ಕೋತೀವಿ. ಓಕೆ ಸರ್, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ನಿಮ್ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಇನ್ನೊಂದ್ ಜನ್ಮ ಇದ್ರೆ ಈ ಕರ್ನಾಟಕದಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳ್ತೀವಿ. ಮಿಸ್ ಯು ಅಪ್ಪು ಸರ್. ಎಷ್ಟು ವರ್ಷದಿಂದ ಮೇಡಮ್? ಒಂದ್ ನಿಮಿಷ ಸರ್, ನಾವ್ ಅವ್ರ ತುಂಬಾ ದೊಡ್ಡ ಫ್ಯಾನ್. ನಮ್ ಫ್ಯಾಮಿಲಿ ಎಲ್ಲ ಅದೇ ಬಾಯ್ಲ್ ಪಾಪ, ನಾವ್ ಅವ್ರ ಫ್ಯಾನ್ ಸರ್. ಯಾವಾಗ ಅವ್ರದ್ದು ಇವಾಗ ಮಿಸ್ ಮಾಡ್ಕೊಂಡಿಂದ ಇಲ್ಲಿ ಬರ್ತಾ ಇದೀವಿ ವರ್ಷ. ಓಕೆ. Happy ಅಪ್ಪು ಸರ್ birthday. ಹ್ಯಾಪಿ ಬರ್ಡೇ ಅಪ್ಪು ಸರ್. ಎಷ್ಟು ಇಷ್ಟ ಅಪ್ಪು ಸರ್ ಅಂದ್ರೆ? ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ಯಾವ ಫಿಲಂ ಇಷ್ಟ ಅಪ್ಪು ಸರ್ದು? ಆಕಾಶ್ ಫಿಲಂ ಇಷ್ಟ. ಆಕಾಶ್ ಫಿಲಮ್ಸ್ ನೋಡಿದ್ರ? ಆಕಾಶ್ ಫಿಲಮ್ ಓಕೆ. ಈಗ ಪ್ರತಿ ವರ್ಷ ರಿಲೀಸ್ ಆಗುತ್ತೆ ಅಪ್ಪು ಸರ್. ನೆಕ್ಸ್ಟ್ ಇಯರ್ ಯಾವ ಫಿಲಂ ರಿಲೀಸ್ ಆಗ್ಬೇಕಂತ ವೀರ ಇಷ್ಟಪಡ್ತೀರಾ? ಕನ್ನಡಿಗ ಆಗ್ಬೇಕಂತ ತುಂಬಾ ಇಷ್ಟ ಸರ್. ವೀರ ಕನ್ನಡಿಗರ. ಎಷ್ಟು ಮಿಸ್ ಮಾಡ್ಕೊಂತೀರಾ ಅಪ್ಪು ಸರ್ನ? ತುಂಬಾ ಮಿಸ್ ಮಾಡ್ಕೊತೀವಿ. ತುಂಬಾ ಮಿಸ್ ಮಾಡ್ಕೊಂತೀರಾ? ಪ್ರತಿ ವರ್ಷ ಬರ್ತೀರಾ ಇಲ್ಲಿ ಬರ್ಡೇಗೆಲ್ಲ? ಓಕೆ. ನಿಮ್ಮ ಹೆಸರು ನಾಗರತ್ನ.